ಒಂದು ರಹಸ್ಯ ಹೇಳ್ತೀನಿ, ಯಾರು ವಿನ್ನರ್ ಯಾರು ಲೂಸರ್ ಅಂತ ನೋಡ್ಕೊಳ್ಳಿ ನೀವೇ. ನಾನು ಒಂದಿನ ಮಕ್ಕಳ ಕ್ಲಾಸ್ ಮಾಡಬೇಕಾದ್ರೆ ಏನೋ ಇಟ್ಕೊಂಡಿದ್ದೆ ಕೈನಲ್ಲಿ, ಈ ಥರ ಇಟ್ಕೊಂಡು ಎಲ್ರಿಗೂ ತೋರಿಸ್ದೆ. ಇದು ಸಿಗತ್ತೆ ನಿಮಗೆ ಯಾರಿಗೆ ಬೇಕು ಅಂತ. ಎಲ್ಲರೂ ಯಾರು ಹೋಗ್ತಾರೆ ನೋಡು, ಎಲ್ಲ ಕೈ ಎತ್ತಿದ್ರು. ಅವರು ಕೈ ಎತ್ತೋ ಅಷ್ಟರಲ್ಲಿ ಒಂದು ಮಗು ಬಂದು ಕಿತ್ಕೊಂಡೇ ಬಿಡ್ತು ನನ್ನ ಕೈಯಿಂದ, ಓಡಿ ಬಂದು ತೊಗೊಂಡ್ಬಿಡ್ತದು. ಏನು ಅವಳು ಕಾಯಲಿಲ್ಲ, ಸೀದಾ ಬಂದು ತೊಗೊಂಡು. ಕೆಲವರು ಕೂತಿದ್ರು. ಜೀವನವೂ ಹಾಗೇ, ಆಪರ್ಚುನಿಟಿ ಇದೆ, ಯಾರಿಗೆ ಬೇಕು ಅಂದಾಗ ಆ ಮಗು ಓಡಿ ಬಂದು ಕಿತ್ಕೊಳ್ತು ಕೈಯಿಂದ. ಶೀ ಈಸ್ ದ ವಿನ್ನರ್. ಕೆಲವರು ಕೂತೇ ಇದ್ದರು, ವಾಚ್ ಮಾಡ್ತಾಯಿದ್ರು, ಆ ಕಡೆ ಈ ಕಡೆ ನೋಡ್ತಾಯಿದ್ರು. ಕೆಲವರು ಇನ್ನೂ ಅಯ್ಯೋ ನಂಗೆ ಅದು ಸಿಕ್ಕಿದ್ರೆ ಅಂತ ಕನಸು ಕಾಣ್ತಾಯಿದ್ರು. ಕೆಲವರು ಪ್ರಾರ್ಥನೆ ಮಾಡ್ಕೋತಾಯಿದ್ರು, ಅಯ್ಯೋ ನಂಗೆ ಸಿಕ್ಕಬೇಕು ಅಂತ ಪ್ರೇ ಮಾಡ್ತಾಯಿದ್ರು. ಇನ್ನು ಕೆಲವರು ಹಿಂಗೆ ಇಟ್ಕೊಂಡು ನಂಗೆ ಸಿಕ್ಕರೆ ಅಂತ ಕೂತಿದ್ರು. ಆದರೆ ಪ್ರಾಸೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದು ಕಾಯಲ್ಲ, ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ನಾವು ಭಾಗವಹಿಸಬೇಕು. ಆಪರ್ಚುನಿಟಿ ಬಂದಾಗ ನಾವು ಆ್ಯಕ್ಟ್ ಮಾಡಬೇಕು. ಅದನ್ನೇ ನಾವು ಗಾಳಿ ಬಂದರೆ ತೂರ್ಕೋ ಅನ್ನಲ್ವ. ಇಂಥ ಗಾದೆಗಳೆಲ್ಲ ಸುಮ್ಮನೆ ತಮಾಷೆಗಲ್ಲ ಇರೋದು, ಇದು ವೇದವಾಕ್ಯ. ಒಂದೊಂದು ಸತಿ ವೇದ ಕೆಲಸ ಮಾಡಿದ್ರು ಗಾದೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಅವಕಾಶ ಬಂದಾಗ ಖಂಡಿತ ಕೂತಿರಬಾರ್ದು, ಎದ್ದು ಹೋಗಬೇಕು.